ಏನಂದರೆ ನಿಮ್ಮ ಹತ್ರ ಆಲ್ರೆಡಿ ಇದೆ ಅದು ನಾವು ಆಮೇಲೆ ನಾವು ನಿಮಗೂ ಅದೇ ಅಂತೇಳಿ ನಾವು ನಿಮ್ಮೆಲ್ಲರಿಗೂ ಫಸ್ಟ್ ಸರಸ್ವತಿ ಅಂತೇವೆ ನಿಮಗೆ, ಆಮೇಲೆ ಮತ್ತೆ ನಿಮ್ಗೆ ಲಕ್ಷ್ಮಿ ಅಂತೇವೆ ಮತ್ತು ದೇವಿ ಅಂತೇವೆ. ಸೊ ಅದು ನಿಮ್ಮ ಹತ್ರ ಎಲ್ಲ ಅದು ಆಲ್ರೆಡಿ ಇದೆ. ನಾನು ಬೇಸಿಕ್ಲಿ ಆ ಟೀಚರ್ ಪ್ಲಸ್ ಫೈನಾನ್ಷಿಯಲ್ ಅಡ್ವೈಸರ್. ಸೊ ಇವತ್ತು ನಾ ಹೇಳೋದು ನಿಮಗೆ ಲಕ್ಷ್ಮಿ ಬಗ್ಗೆ, ಅದ್ರ ಜೊತೆ ಸರಸ್ವತಿನಿದ್ದಾರೆ, ಅದ್ರ ಜೊತೆ ದೇವಿನೂ ಇದ್ದಾರೆ. ಸೊ ಅಷ್ಟೇ ಏನಂದರೆ ಸಿಸ್ಟಮೆಟಿಕ್ ಆಗಿ ನಿಮಗೆ ನಾಲೆಜ್ ಶೇರ್ ಮಾಡಲಿಕ್ಕೆ. ಸೊ ಇಲ್ಲೆಲ್ಲರೂ ನೀವು ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ನಾನು ನರ್ಸರಿ ಸ್ಕೂಲ್ ಟೀಚ್ ಮಾಡ್ತಾ ಕಾಲೇಜ್ ಹುಡುಗರಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆ ಪ್ರಕಾರ ನನಗೇನಿದೆ ಉತ್ತರ ಕೊಡುವಾಗ ಕೈ ಎತ್ತಬೇಕಷ್ಟೇ. ಸೊ ನನ್ನದೇನು ರಿಕ್ವೆಸ್ಟ್ ಅಂದರೆ, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಮಾತ್ರ ಎಲ್ಲರೂ ಗೋಲ್ಡ್ ಪರ್ಚೇಸ್ ಮಾಡಿದ್ದೀರಲ್ಲ, ಬಂಗಾರ? ಎಸ್, ಆಲ್ ಆಫ್ ಯು ಆರ್ ಗೋಲ್ಡ್? ಎಸ್, ಆಲ್ ಆಫ್ ಯು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ, ಚಹಾ ಕುಡ್ದಿದ್ದೀರಾ, ಊಟ ಮಾಡಿದ್ದೀರಾ, ಯೋಗಾನು ಕಲ್ತ್ರಿ. ಈಗ ಅವಾಗ ಮೇಡಮ್ ಯೋಗ ಕಲ್ಸುವಾಗ 2 ಕೈ ಮಾಡಿದ್ರು, ಈಗ ಒಂದೇ ಕೈ ಮಾಡ್ಬೋದು ಎಲ್ಲರೂ. ಪ್ಲೀಸ್ ನೋಟ್ ಮಾಡಿ. ಗೋಲ್ಡ್ ನೋಡಿ, ಬಂಗಾರ ಅಂದ ತಕ್ಷಣ ಖುಷಿ ಆಗ್ಬಿಡ್ತಕ್ಕೆ, ಮುಖದಲ್ಲಿ ಕಲೆ ಬಂತು. ಸೊ ಓಕೆ, ಅದೇ ಪ್ರಕಾರ ಈಗ ಕೈ ಎತ್ತಲಾರ್ದೇ ನೀವು ಮುಖ ಅಳ್ಗಾಡ್ಬೋದು. ಸೊ ನಿಮ್ಮ ಹತ್ರ ಎಲ್ಲರ ಕಡೆ ಬ್ಯಾಂಕ್ ಅಕೌಂಟ್ ಇದೆ. ಸೊ ಯಾರಾದರೂ ಒಬ್ಬರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಅವಾಗ ಕೈ ಎತ್ತಿ. ಸೊ ನನ್ನ ಪ್ರಶ್ನೆ ಏನಿದೆ, ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ಸೇವಿಂಗ್ಸ್ ಅಕೌಂಟ್ ಇದೆ. ಆ ಸೇವಿಂಗ್ಸ್ ಅಕೌಂಟ್ ನಿಮಗೆ ಇಂಟ್ರೆಸ್ಟ್ ಅಂತ ಕೊಡ್ತಾರೆ. ಹಾಗೆ ಪರ್ಸೆಂಟೇಜ್ ಎಷ್ಟು ಇರ್ಬೋದಂತ ನೀವು ಗೆಸ್ ಮಾಡ್ಬೋದು. ಎಷ್ಟು ಇರ್ಬೋದಂತ? 3.5. ಅದು ಕೈ ಎತ್ತಬೇಕಷ್ಟೇ. ಓಕೆ, ಆಲ್ರೆಡಿ ಆನ್ಸರ್ ಹೇಳ್ಬಿಟ್ರು. 3.5. ವೆರಿ ಗುಡ್. ಪ್ಲೀಸ್ ಕ್ಲಾಪ್ ಫಾರ್ ಎವ್ರಿಬಡಿ. ನೋಡಿ, 3.5 ಸೇವಿಂಗ್ಸ್ ಅಕೌಂಟ್ ಇದೆ. ಫಿಕ್ಸೆಡ್ ಡಿಪಾಸಿಟ್ ಎಷ್ಟು ಇರ್ಬೋದು? ವೆರಿ ಗುಡ್, ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಪ್ಯಾಂಡಮಿಕ್ ಆದಾಗ ಬಿಸ್ಕಿಟ್ ನಾವು ದೊಡ್ಡ ತಗೋತಾ ಇದ್ವಿ, ಚಿಕ್ಕ ತಗೋತಾ ಇದ್ವಿ? ಬಿಸ್ಕಿಟ್ ಬಂಡಲ್ ಚಿಕ್ಕ ತಗೋತಾ ಇದ್ರಿ, ಆಮೇಲೆ ಬಂದಾದ ತಕ್ಷಣ ದೊಡ್ಡ ತಗೋತಾ ಇದ್ವಿ. ಅವಾಗ ಏನಾದರೂ ಪ್ರೈಸ್ ಏರ್ತಾ ಏನು ಬಿತ್ತಾ ಬಿಸ್ಕಿಟು? ಎಲ್ಲರೂ ತಗೋತಾ ಇದ್ದೇವೆ, ಎಲ್ಲರಿಗೂ ಬಿಸ್ಕೆಟ್ ಬೇಕು, ರೇಟ್ ಸೇಮ್ ಇತ್ತಾ? ಬಟ್ ಅವಾಗ ನೀವು ಅವೇರ್ನೆಸ್ ಆಗಿ ರೇಟ್ ನೋಡಿದರೆ 20 ರೂಪಾಯಿ ಎಷ್ಟಿದ್ರು. ಪಾರ್ಲೇಜಿ ದೊಡ್ಡ ಬಿಸ್ಕೆಟ್ 20 ರೂಪಾಯಿ ಎಷ್ಟಿದ್ರು. ಇದಕ್ಕೆ ಕನ್ನಡದಲ್ಲಿ ಹಣ ದುಬಾರ ಅಂತಾರೆ, ಗೊತ್ತಾ ನಿಮಗೆ? ಹಣ ದುಬಾರ ಅಂದರೆ ಇನ್ಫ್ಲೇಷನ್. ಸೊ ಇದು ಮೊದಲಿಂದ ಇದೇನು ಈಗಿದೇನು ಇರತ್ತೇನು ಇಲ್ಲ ನೀವು ಹೇಳ್ಬೋದು. ಈಗ ಹಣ ದುಬಾರ ಅಥವಾ ಇನ್ಫ್ಲೇಷನ್ ಮೊದಲಿಂದ ಇದೆ. ಪೆಟ್ರೋಲ್ ರೇಟ್ ಗೊತ್ತು ಎಷ್ಟಿತ್ತು ಅವಾಗ? ಅಥವಾ ಪಿಕ್ಚರ್ ಥಿಯೇಟರ್, ಈಗ ರೀಸೆಂಟ್ಲಿ ನೀವು ಎಲ್ಲೇ ಜೋಗಪ್ಪ ಅಂತ ಪಿಕ್ಚರ್ ಬಂದಿದೆ, ಅದು ನನ್ನ ಫ್ರೆಂಡೇ ಪ್ರೊಡ್ಯೂಸ್ ಮಾಡಿದ್ದು, ಅದಕ್ಕೆ ಅದನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ ಯಾರು ನೋಡಿದ್ದೀರಾ? ಅಥವಾ ಚಾವನ್ ಪಿಕ್ಚರ್ ಎಷ್ಟು ಕೊಟ್ರಿ ಪ್ರೈಸ್ ಒಂದು ಟಿಕೆಟ್ಗೆ? 200. 10 ವರ್ಷದ ಕಡೆ ಎಷ್ಟಿತ್ತು? ಇದು ನಿಲ್ಲಿಸ್ಬೋದಾ? ನಾವೇನಾದ್ರು ನಿಲ್ಲಿಸ್ಬೋದಾ? ಇದು ಬರ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ದುಡ್ಡು ಉಳಿಸ್ರಿ. ಗಡಿಗೆದಲ್ಲಿ ಉಳಿಸ್ತಿದ್ರು, ಅದಕ್ಕೇನಾದರೂ ಇಂಟ್ರೆಸ್ಟ್ ಸಿಕ್ತಿತ್ತಾ? ಇಲ್ಲ. ಸೊ ನೋಡಿ, ಅವಾಗ ಗಡಿಗೆದಲ್ಲಿ ಉಳಿಸಿದ್ರೆ ಇಂಟ್ರೆಸ್ಟ್ ಇಲ್ಲದೆ ಆ ದುಡ್ಡು ಇನ್ನೂ ಉಪಯೋಗ ಆಗುತ್ತೆ. ಆಮೇಲೆ ಬ್ಯಾಂಕ್ ಬಂತು, ಪೋಸ್ಟ್ ಬಂತು, ಇನ್ಸೂರೆನ್ಸ್ ಬಂತು. ಸೊ ಅದೇ ಪ್ರಕಾರ ಬಂಗಾರ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಕೊಡುತ್ತಾ? ಏನಿಲ್ಲ. ನೋಡಿ, ಬ್ಯಾಂಕ್ ಕೊಡುತ್ತಾನೆ ಇಲ್ಲ ಇಂಟ್ರೆಸ್ಟ್. ಓಕೆ, ಇದರಲ್ಲಿ ಮತ್ತೆ ಇಂಟ್ರೆಸ್ಟ್ ರೇಟ್ ಕೇಳಿದೆ ನಿಮಗೆ. ಹಾಗೆ ಬಂಗಾರ ನಿಮಗೆ ಹಾಗೆ ಹಿಂದ್ಗಡೆ ಹೋದರೆ 2012 ಎಷ್ಟು 1 ಗ್ರಾಮ್ ಇರ್ಬೋದು? 3000. ಓಕೆ, 10 ಗ್ರಾಮ್ ಹೇಳಿದ್ರಿ. 10 ಗ್ರಾಮ್ ಹೇಳಿದ್ರಿ. ಓಕೆ, 2000 ಏನಂದೆ ನಾನು ನಿಮಗೆ? ಮೇಡಮ್ ಹೇಳಿದ್ರೆ 2012ಕ್ಕೆ 10 ಗ್ರಾಮಿಗೆ 35,000 ರೂಪಾಯಿ ಇತ್ತು. ಕರೆಕ್ಟ್. 2000 ಎಷ್ಟು? 15ಗೆ, ಸಾರಿ 2012ಕ್ಕೆ. ನನ್ನ ಪ್ರಶ್ನೆ ಈಗ 3 ವರ್ಷ ಆದಮೇಲೆ 2015ಕ್ಕೆ ಗೋಲ್ಡ್ 10 ಗ್ರಾಮ್ಗೆ ಎಷ್ಟು ಇರ್ಬೋದು? 45,000. ವೆರಿ ಗುಡ್. ಪ್ಲೀಸ್ ಕ್ಲಾಪ್ ಫಾರ್ ಪ್ಲೀಸ್ ಕ್ಲಾಪ್. ಈಗ ಇದರಲ್ಲಿ ಕನ್ಫ್ಯೂಸ್ ಮಾಡಬೇಡಿ, ಯಾಕಂದರೆ ಇದು ಮಾಡೋದ್ರಿಂದ ನಿಮಗೆ ಗೊತ್ತೇನಾಗುತ್ತೆ. ವೆರಿ ಗುಡ್. ಸೊ ಗೊತ್ತಾಯ್ತಾ ನಿಮ್ಗೆ? ಏನು ಅರ್ಥ ಮಾಡಿಸ್ಕೊಡ್ತಾ ಇದ್ದೆ ಅಂದರೆ, ಗೋಲ್ಡ್ ಪ್ರೈಸ್ ಮೇಲೆ ಕೆಳಗಡೆನೇ ಹೋಗ್ತಾರೆ. ಓಕೆ, ಪ್ಯಾಂಡಮಿಕ್ ಆದಾಗಿಂದ ಇವತ್ತಿನ ಮಟ್ಟ ಗೋಲ್ಡ್ ಪ್ರೈಸ್ ಏರ್ತಾ ಇದೆ, ರೈಟ್? ಸೊ ಇದು ಗೋಲ್ಡ್ ಪ್ರೈಸ್ ಏರಿದು ಅಥವಾ ಕಡಿಮೆ ಆಗೋದು ನಮ್ಮ ಹತ್ರ ಕೈಯಲ್ಲಿ ಇದೆಯಾ? ಅದಕ್ಕೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ, ಅದೇ ಅದು ಬೆಲೆ ಏರಿಕೆ ಮೇಲೆ. ಸೊ ಇದು ಬ್ಯಾಂಕು ಫಿಕ್ಸ್ಡು, ಪೋಸ್ಟು ಫಿಕ್ಸ್ಡು. ಹಾಗೆ ಈಗ ರೀಸೆಂಟ್ಲಿ ಕೇಳಿರೋದು ಮುಂಬೈದಲ್ಲಿ ಒಂದು ಯಾವುದೇ ಬ್ಯಾಂಕ್ ಬಂದಾಯಿತು. ಸೊ ಹಾಗಾಗಿ ನಾವು ಅಂತೇಳಿದ್ರೆ 10 ಲಕ್ಷ ಇಟ್ಟಿದ್ದೆ ಅಂದರೆ ಆ ಬ್ಯಾಂಕ್ ಬಂದಾಗಿದ್ದಕ್ಕೆ ನಮ್ಮ ಗೌರ್ಮೆಂಟ್ ವತಿಯಿಂದ ಎಷ್ಟು ಬರ್ಬೋದು ವಾಪಸ್ಸು? 70.
ಅಲ್ಲ, ಬ್ಯಾಂಕ್ ಇಟ್ ಇಸ್ ಶಟ್ ಡೌನ್ ಇಟ್ಸ್ ಆಪರೇಷನ್. ಅದೇ ಸೆಟ್ ನೋ ಡಿಪಾಸಿಟ್ ನೋ ವಿಡ್ರಾಲ್. ಆದರೆ ನಿಮ್ಗೆ ನೀವು ಇಟ್ಟಿದ್ದ ದುಡ್ಡು 10 ಲಕ್ಷ, ನಿಮಗೆ ಗ್ಯಾರಂಟಿ ಇನ್ಸೂರೆನ್ಸ್ ಅಂತ ಮಾಡಿಸುತ್ತಾರೆ ಯಾವುದೇ ಬ್ಯಾಂಕ್ ಆಗಿ. ಮೊದಲು 1 ಲಕ್ಷ ನನಗೆ ಸಿಗೋದು ಎಷ್ಟು? 5 ಲಕ್ಷ. ನನ್ನ ಬ್ಯಾಂಕ್ ಡಿಪಾಸಿಟಲ್ಲಿ 4 ಲಕ್ಷ ಇತ್ತು, ಇಂಟ್ರೆಸ್ಟ್ ಹಾಕಿ 4.5 ಲಕ್ಷ ಆಗಿದೆ. ಇನ್ಸೂರೆನ್ಸ್ ಎಷ್ಟು ಮಾಡಿದ್ದಾರೆ ಪ್ರತಿ ಡಿಪಾಸಿಟ್? 5 ಲಕ್ಷ. ನನ್ನ ಕೈಗೆ ಎಷ್ಟು ಕೊಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ? ಇಲ್ಲ, 4.5. ನಂದು 4 ಲಕ್ಷ, ಇಂಟ್ರೆಸ್ಟ್ ಕೂಡಿ 4.5 ಆಗಿದೆ. ಇನ್ಸೂರೆನ್ಸ್ ಇದೆ ಪ್ರತಿ ಡಿಪಾಸಿಟ್ ಹೋಲ್ಡರ್ ಮೇಲೆ, 5 ಲಕ್ಷ ಇದೆ. ಆದರೆ ನಾ ಎಷ್ಟು ಇಟ್ಟಿದ್ದೆ, ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅದು 4.5. ಒಂದು ವೇಳೆ 5 ಆಗಿದ್ದರೆ 5 ಕೊಡ್ತಿದ್ರು, ಒಂದು ವೇಳೆ 5.5 ಆದರೆ 5 ಕೊಡ್ತಿದ್ರು. ಸೊ ದಿಸ್ ಇಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್. ಮತ್ತು 1 ಲಕ್ಷ ಇತ್ತು, ಪ್ಯಾಂಡಮಿಕ್ ಆದಮೇಲೆ 5 ಲಕ್ಷ ಆಗಿದೆ. ಸೊ ನೀವು ಒಂದು ನೆನ್ಪಿಟ್ಕೊಳ್ಳಿ, ಫಿಕ್ಸ್ಡ್ ರಿಟರ್ನ್ ಕೊಡೋದು ಬರೀ ಬ್ಯಾಂಕ್ ಆ್ಯಂಡ್ ಪೋಸ್ಟ್. ಈಗ ನಾ ಬಂದು ಹೇಳ್ತೇನೆ, ನೀವು ಇನ್ವೆಸ್ಟ್ ಮಾಡಿ, ನಾ ಗ್ಯಾರಂಟಿ ನಿಮ್ಮ 3 ವರ್ಷದಲ್ಲಿ, ನೀವು 1 ಲಕ್ಷ ಹಾಕಿದರೆ 3 ವರ್ಷದಲ್ಲಿ ನಿಮ್ಮ ದುಡ್ಡು ನಾನು 2 ಲಕ್ಷ ಮಾಡಿಕೊಡ್ತೇನೆ ಅಂತ. ಯು ಲೈಕ್ ಟು ಬಿಲೀವ್ ಇಟ್ ಆರ್ ನಾಟ್ ಬಿಲೀವ್ ಇಟ್? ನಾಟ್ ಬಿಲೀವ್. ವೈ? ಸೆಕ್ಯೂರಿಟಿ. ಓಕೆ, ನೀವು ಅದಕ್ಕೆ ನಿಮ್ಮ ಟೀಚರ್ ಹೇಳಿ ನೆನ್ಪು ಮಾಡ್ಕೋಬೇಕು. ಯಾವತ್ತೂ ನಾ ಸ್ಟಾರ್ಟಿಂಗ್ ಕೇಳಿದಲ್ಲ, SB ಅಕೌಂಟ್ ಎಷ್ಟು ಇಂಟ್ರೆಸ್ಟು? SBನೇ 3.5 ಕೊಡ್ತಾ ಇದೆ, ಬ್ಯಾಂಕೇ 7.5 ಕೊಡ್ತಾ ಇದೆ. ಬೆಲೆ ಏರಿಕೆನೂ 7, 8, 10, 11, 20 ಆಗ್ತಾ ಇದೆ. ಇನ್ಫ್ಲೇಷನ್ ಅಂದರೆ ನಿಮ್ಮ ಎಜುಕೇಷನ್ ಫೀಸ್ ನೋಡಿ ಪ್ರತಿ ವರ್ಷ ಇರ್ತದೆ. ಸೊ ಆ ಪ್ರಕಾರ ಇದ್ದಾಗ ಈ ಮನುಷ್ಯ ಬಂದು ದುಡ್ಡು ತೊಗೊಂಡು 3 ವರ್ಷ 4 ವರ್ಷ ಡಬಲ್ ಮಾಡ್ತಾನೆ ಅಂದರೆ ಅದರಲ್ಲಿ ಏನು ಅರ್ಥ ಇದೆ? ಅರ್ಥ ಇಲ್ಲ. ಸೊ ಅದು ಅರ್ಥ ಆಗುವಂಗೆ ಕೇಳಬೇಕು, ಪ್ರಶ್ನೆ ಕೇಳಬೇಕು. ಈಗ ನೀವು ವಾಷಿಂಗ್ ಮಿಷಿನ್ ತೊಗೊಲಿಕ್ಕೆ ಹೋದಾಗ ಎಷ್ಟು ಪ್ರಶ್ನೆ ಕೇಳ್ತೀರಾ? ಎಷ್ಟು ಮಾಡ್ತೀರಾ? ನೀರು, ಕಪ್ಪು, ಕಾಲರು ಎಲ್ಲ ಕೇಳ್ತಾರೆ. ಅದೇ ಪ್ರಕಾರ ನಾನು ಯಾವುದೇ ಅಡ್ವೈಸರ್ ಬಂದಾಗ, ಯಾವುದೇ ಇರಲಿ, ಅದು ಗೋಲ್ಡ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಇನ್ಸೂರೆನ್ಸ್ ಇರಲಿ, ಮ್ಯೂಚುವಲ್ ಫಂಡ್ ಇರಲಿ, ಶೇರ್ ಬಜಾರ್ ಇರಲಿ, ಯಾವುದೇ ಇದ್ದಾಗ ನೀವು ಆ ಪ್ರಕಾರ ಪ್ರಶ್ನೆ ಕೇಳಿದಾಗ, ಆಮೇಲೆ ನಿಮ್ಗೆ ಉತ್ತರ ಸಿಕ್ಕಿದಾಗ, ಈಗಂದರೆ ದೇವರಿದ್ದಾನೆ ಕೈಯಲ್ಲಿ, ಗೂಗಲ್ ಇದ್ದಾರೆ ಕೈಯಲ್ಲಿ, ಸೊ ಟೈಪ್ ಮಾಡಿಬಿಟ್ರೆ ನಿಮ್ಗೆ ಬರುತ್ತೆ. ಸೊ ಫಿಕ್ಸ್ ರಿಟರ್ನ್ ಕೊಡತ್ತಾ? ಅದು ಇದು ಏನು ಹೇಳ್ತಾ ಇದ್ದೇನೆ ಅಂದರೆ ಮಾರ್ಕೆಟ್ ರಿಲೇಟೆಡ್. ಈಗ ಮತ್ತೆ ರಿಪೀಟ್ ಮಾಡ್ತೇನೆ, ಆಸ್ ಎ ಟೀಚರ್, ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಅಷ್ಟೇ ಫಿಕ್ಸ್ಡ್. ಗೋಲ್ಡ್, ರಿಯಲ್ ಎಸ್ಟೇಟ್ ಮೇಲೆ ಕಡೆಗೆ ಆಗ್ತಾ ಇರೋದು. ಈಗ ಮತ್ತು ಇನ್ನೊಂದು ಯಾವುದು ಮಾರ್ಕೆಟ್ ರಿಲೇಟೆಡ್ ಪ್ರಾಡಕ್ಟ್ ಇದೆ? ಶೇರ್ ಬಜಾರ್. ಶೇರ್ ಬಜಾರ್ ಅಂದರೆ ಅದು ರಿಸ್ಕ್, ತುಂಬ ನಾಲೆಜ್ ಇರಬೇಕು. ಆಮೇಲೆ ಯಾರಾದರೂ ಒಬ್ಬ ಅಡ್ವೈಸರ್ ಇರಬೇಕು, ಹೇಗೆ ಡಾಕ್ಟರ್ ಇರ್ತಾರೋ ಅವರು. ಸೊ ಅದರಲ್ಲಿ ದುಡ್ಡು ಹಾಕಿ, ಈಗ ಭಾಳಷ್ಟು ಲೇಡೀಸು ನಂಗೆ ಫೋನ್ ಮಾಡಿ ಕೇಳ್ತಾರೆ, ಶೇರ್ ಬಜಾರ್ದಲ್ಲಿ ನಂಗೆ ಹಾಕೋದಿದೆ, ನೀವು ಮಾಡಿ ಕಲೀರಿ, ಅಂದರೆ ಯಾರೊಬ್ಬರು ಗೈಡ್ ಇರಬೇಕು. ಸೊ ಆಮೇಲೆ ನೀವು ಹಾಕಿದ ದುಡ್ಡು ನಂದು ಅಲ್ಲ ಅಂತ ಹಾಕಬೇಕು, ಮುಂದೆ ರಿಟರ್ನ್ ಸಿಕ್ಕರೆ ಗ್ರೇಟ್. ಈಗ ಶೇರ್ ಬಜಾರ್ದಲ್ಲಿ ಹಾಕೋದು ಭಾಳ ಇಷ್ಟ ಇದೆ, ನಂಗೆ ಹೆಚ್ಚಿಗೆ ಗಳಿಸೋದಿದೆ ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿ ಇಲ್ಲ, ಅವರು ನಿಮ್ಮ ಪರವಾಗಿ, ಬ್ಯಾಂಕ್ ಮ್ಯಾನೇಜರ್ ಇದ್ದಲ್ಲ, ಅವ್ರು ನಿಮ್ಮ ಪರವಾಗಿ ಸ್ಟಡಿ ಮಾಡಿ ಹಾಕಿ ರಿಟರ್ನ್ ಮಾಡ್ಕೊಳ್ಳಿ. ಅದು ಇಲ್ಲೂ ಫಿಕ್ಸ್ಡ್ ಇಲ್ಲ, ಯಾವ್ದಾರು ಫಿಕ್ಸ್ ಇಲ್ಲ. ಗೋಲ್ಡ್ ರಿಟರ್ನ್ ಇಸ್ ನಾಟ್ ಫಿಕ್ಸ್ಡ್, ರೇಟ್ಸ್ ಇಸ್ ನಾಟ್ ಫಿಕ್ಸ್ಡ್, ಶೇರ್ ಬಜಾರ್ ನಾಟ್ ಫಿಕ್ಸ್ಡ್, ಹಾಗೆ ಮ್ಯೂಚುವಲ್ ಫಂಡ್ ಫಿಕ್ಸ್ಡ್ ಇಲ್ಲ. ಓಕೆ, ಮತ್ತು ಫಿಕ್ಸ್ಡ್ ಇಲ್ಲ ಅಂದರೆ ನಮ್ಗೆ ಹೇಗೆ ರಿಟರ್ನ್ ಕೊಡ್ತೀರಾ? ಅದು ಮತ್ತೆ ಬಂಗಾರಕ್ಕೆ ಹೋಗ್ತೇನೆ. ಬಂಗಾರ ಎಷ್ಟು ಪರ್ಸೆಂಟೇಜ್ ಪರ್ ಆ್ಯನಮ್ 5 ವರ್ಷ ಅಥವಾ 10 ವರ್ಷಕ್ಕೆ ನಿಮ್ಗೆ ರಿಟರ್ನ್ ಕೊಟ್ಟಿರ್ಬೋದು. ಹಾಗೆ ನಾವು ಹಿಂದ್ಗಡೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಂದರೆ 10ರಿಂದ 15% ಕೊಟ್ಟಿದ್ವಿ, 10ರಿಂದ 15%. ಸೊ ನಮಗೆ ಬ್ಯಾಂಕು 7, ಬೆಳೆ ಏರಿಕೆ 7, ಹಾಗೆ ನಮಗೆ ಹೆಚ್ಚಿಗೆ ಬಂದರೆ ಒಳ್ಳೆಯದು. ಅಂದರೆ ನಾನು 7 ಮೈನಸ್ ಮಾಡಿದಾಗ 0 ನನ್ನ ಕೈಯಲ್ಲಿ, ನನಗೆ ಇನ್ನೂ ಹೆಚ್ಚಿಗೆ ಏನು ಬೇಕು? 3 ಅಥವಾ 4-5%. ಅಂದರೆ ನಂಗೆ 12% ಸಿಕ್ಕರೆ ಸಾಕು. ಆ 12% ನನಗೆ ಈಗ ಇವತ್ತು ಹಾಕಿದ ಮೇಲೆ 1 ವರ್ಷದ ಮೇಲೆ ಸಿಗತ್ತಾ? ಇಲ್ಲ. ಯಾವುದೇ ಮಾರ್ಕೆಟಲ್ಲಿ 5 ವರ್ಷ ವೇಟ್ ಮಾಡಬೇಕು, ಕಡಿಮೆ ಅಂದರೆ 5 ವರ್ಷ. ಸೊ ಪೋಸ್ಟಲ್ RD ಹೇಗೆ ಮಾಡ್ತಿರಲ್ಲ ಹಾಗೆ ಮ್ಯೂಚುವಲ್ ಫಂಡು ಇದ್ದಾವೆ. ಸೊ ನಾವಿಲ್ಲಿ ಏನು ನಾಲೆಜ್ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂದರೆ, ನಿಮಗೆ ಮ್ಯೂಚುವಲ್ ಫಂಡ್ ಮಾಡಿ, ಯಾಕಂದರೆ ಆ ದುಡ್ಡು ಬಂಗಾರದಲ್ಲೂ ಹೋಗುತ್ತೆ, ರಿಯಲ್ ಎಸ್ಟೇಟಲ್ಲೂ ಹೋಗುತ್ತೆ, ಬ್ಯಾಂಕ್ದಲ್ಲೂ ಹೋಗುತ್ತೆ, ಮತ್ತು ಶೇರ್ ಬಜಾರ್ದಲ್ಲೂ ಹೋಗುತ್ತೆ. ಆ ಪ್ರಕಾರ ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ಲಿ ಹೋಗೋದ್ರಿಂದ ರಿಸ್ಕ್ ಇದೆ. 98 ಅಥವಾ 95 ಅಥವಾ 90 ಇರ್ಬೋದು. ಆದರೆ ನೀವು 5 ವರ್ಷ ವೆಯ್ಟ್ ಮಾಡಿದರೆ ನಿಮಗೆ ಖಂಡಿತ 10ರಿಂದ 12% ಸಿಗುತ್ತೆ. ಸೊ ಇದೇ ಪ್ರಕಾರ ನಾನು ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ, ಹೇಗೆ ನಾವು ಮಾರ್ಕೆಟಿಗೆ ಹೋದಾಗ ದೇವರಿಗೆ ಪೂಜೆ ಮಾಡುವಾಗ ನಾವು ಹೂ ತೊಗೋತೇವೆ, ಆಮೇಲೆ ಹಣ್ಣು ತೊಗೋತೇವೆ, ಆಮೇಲೆ ಎಲೆ ತೊಗೋತೇವೆ, ಅಡಿಕೆ ತೊಗೋತೇವೆ, ಮತ್ತು ಉದ್ದಿನ ಕಡ್ಡಿ ತೊಗೋತೇವೆ, ಹೇಗೆ ಬೇರೆ ಬೇರೆ ಪದಾರ್ಥ ತೊಗೋತೇವೆ, ಅದೇ ಪ್ರಕಾರ ನಿಮ್ಮ ಹತ್ರ ದೇವ್ರ ದಯಾಲಿಂದ ನಾಳೆ 10 ಲಕ್ಷ ಬಂದಾಗ ಆ 10 ಲಕ್ಷ ಒಂದೇದರಲ್ಲಿ ಹಾಕೋಕ್ಕಿಂತ ಮುಂಚೆ ಒಬ್ಬರು ಅಡ್ವೈಸರ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ರಿ, ಹೇಳ್ರಿ ಇಷ್ಟಿದೆ, ನಂಗೆ ದುಡ್ಡು 5 ವರ್ಷ ಆದಮೇಲೆ ಬೇಕು, 10 ವರ್ಷ ಆದಮೇಲೆ ಬೇಕು. ಆ ಪ್ರಕಾರ ಸ್ವಲ್ಪ ದುಡ್ಡು ಬ್ಯಾಂಕ್ದಲ್ಲಿಡಿ, ಸ್ವಲ್ಪ ದುಡ್ಡು
ಪೋಸ್ಟಲ್ಲಿ ಇಡಿ, ಸ್ವಲ್ಪ ದುಡ್ಡು ಆಮೇಲೆ ಗೋಲ್ಡ್ ತೊಗೊಳ್ಳಿ, ಸ್ವಲ್ಪ ದುಡ್ಡು ರಿಯಲ್ ಎಸ್ಟೇಟ್ ಆದರೆ ರಿಯಲ್ ಎಸ್ಟೇಟ್ ತೊಗೊಳ್ಳಿ, ಆಮೇಲೆ ಸ್ವಲ್ಪ ದುಡ್ಡು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತ ನನ್ನ ಅಭಿಪ್ರಾಯ. ಸೊ ಮ್ಯೂಚುವಲ್ ಫಂಡ್ ಕಂಪ್ನಿಯಿಂದ ನಾನು ಆ್ಯಸ್ ಅನ್ ಅಡ್ವೈಸರ್ ಇದ್ದೀನಿ. 35 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ನಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದಾರೆ, ನನ್ನ ಪಾರ್ಟ್ನರ್ ರಾಜೇಶ್ವರಿ ಇದ್ದಾರೆ, ಮತ್ತು ನನ್ನ ಮಗನ ಇದ್ದಾನೆ. ಆಫೀಸ್ ಇದೆ, ಸೆಟಲೈಟ್ ಆಫೀಸು. ಸೊ ತುಂಬ ಫ್ಯಾಮ್ಲಿಗೆ ನಾವು ಗೈಡ್ ಮಾಡಿ, ಒಂದು ಚಿಕ್ಕ ಮಗು ಹುಟ್ಟಿದ ಮೇಲೆ 10th ಸ್ಟ್ಯಾಂಡರ್ಡ್ ಬಂದಾಗ ಇವತ್ತೇ 1 ಲಕ್ಷ ಫೀಸ್ ಇದೆ. ನಾಳೆ 12 ವರ್ಷ ಆದಮೇಲೆ ಎಷ್ಟಾಗ್ಬೋದು ಫೀಸು? ಎಷ್ಟಾಗ್ಬೋದು? ಹಾಗೆ ಅಜ್ಮಾಸ್ ಆಗ್ಬೋದು. 1 ಲಕ್ಷ ಇದ್ದಿದ್ದು 2 ಲಕ್ಷ ಆಗ್ಬೋದು. ಆ 2 ಲಕ್ಷ ಹೇಗೆ ಕೂಡಿಸ್ಬೋದು ಅಂತ ನಾವು ಹೇಳ್ಕೊಡ್ತೇವೆ. ಅದೇ ಪ್ರಕಾರ ನನಗೀಗ 58 ವಯಸ್ಸು. ಸೊ ನಾಳೆ 65 ಆದಮೇಲೆ ನನ್ನ ಕೆಲಸ ಕಡಿಮೆ ಆಗುತ್ತೆ. ನಾನು ಯಾವಾಗ ಪ್ಯಾಂಡಮಿಕ್ಲಿಂದ ಪ್ರತಿ ತಿಂಗಳ 1,000 2,000 ರೂಪಾಯಿ ಹಾಕ್ತಾ ಹೋಗಿ ನಾಳೆ 65 10 ವರ್ಷ ಆದಮೇಲೆ ನನಗೆ ಕಡಿಮೆ ಅಂದರೆ 50 ಲಕ್ಷ ದುಡ್ಡು ಬೇಕು. ಆ ದುಡ್ಡಿಂದ ನಾನು ತಗೊಂಡು ನಾನು ಜೀವನ ಆ ಪ್ರಕಾರ ಒಂದೊಂದು ಗೋಲ್ ಮಾಡಿಕೊಂಡು ನೀವು ಮಾಡಿ ಅಂತ ನನ್ನ ಅಡ್ವೈಸು. ಸೊ ನಮ್ಮ ಫ್ರೆಂಡ್ಸು ಇದ್ದಾರೆ, ಸಂತೋಷ್, ಅವರು ಒಂದು ಬ್ರೋಷರ್ ಕೊಡ್ತಾರೆ. ಸೊ ಆ ಬ್ರೋಷರ್ದಲ್ಲಿ ನಿಮಗೆ ಬೇಕು, ಪೋಸ್ಟಲ್ಲಿ ಎಷ್ಟು ಇಡಬೇಕು, ರೇಷನಲ್ಲಿ ಎಷ್ಟು ಇಡಬೇಕು, ನಾಳೆ ಮಕ್ಕಳಿಗೆ ಎಷ್ಟು ದುಡ್ಡು ತೆಗಿಡಬೇಕು, ರಿಟೈರ್ಮೆಂಟಿಗೆ, ಆಮೇಲೆ ಎಸ್ಪೆಷಲಿ ಲೇಡೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದಕ್ಕೆ ಎಲ್ಲರೂ ಚಪ್ಪಾಳೆ ಮಾಡಬೇಕು. ಯಾಕಂದರೆ ಈ ವಿಷಯ ಹೇಳಬೇಕಂದ್ರೆ ಎಲ್ಲರೂ ಚಪ್ಪಾಳೆ ಮಾಡಿ. ಪ್ಯಾಂಡಮಿಕ್ ಆದಾಗ ನಮ್ಮ ಕಂಟ್ರಿಗೆ ಎಕನಾಮಿ ಸ್ಲೋ ಡೌನ್ ಭಾಳ ಕಡಿಮೆ ಆಗಿದೆ, ಬೇರೆ ಕಂಟ್ರಿಗೆ ತುಂಬ ಆಡಿದೆ. ಯಾಕಂದರೆ ಲೇಡೀಸ್ ಗೋಲ್ಡ್ ಪ್ರಿಸರ್ವ್ ಮಾಡಿದ್ದಕ್ಕೆ ಇದಾಗಿದೆ. ಸೊ ಅದೇ ಪ್ರಕಾರ ನಾವು ಒಂದು ಹಠ ಹಿಡಿದಿದ್ದೀನಿ. ಮೇಡಮ್ ತುಂಬ ಹೇಳ್ತಾ ಇದ್ದೆ, ಒಂದು 6 ದಿನ ಅಥವಾ 1 ವರ್ಷದಿಂದ ನನಗೆ ಲೇಡೀಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದೆ. ಸೊ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸೊ ಇದೇ ಥರ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೆ. ನಿಮಗೋಸ್ಕರ ಯು ಹ್ಯಾವ್ ಟು ಹ್ಯಾವ್ ಅ ರಿಟೈರ್ಮೆಂಟ್ ಫಂಡ್. ಐ ಆಮ್ ರೈಟ್? ಯು ಶುಡ್ ಹ್ಯಾವ್ ಒನ್ ಫಂಡ್. ನಾಳೆ 60, ಈಗ ನಂದು ಎಕ್ಸಾಂಪಲ್ ಕೊಟ್ಟೆ, ನಾಳೆ 65 ಆದಾಗ ಮಿನಿಮಮ್ 50 ಲಕ್ಷ ಇರಬೇಕು ನನ್ನ ಕಡೆ. ಬ್ಯಾಂಕ್ ಇರಲಿ, ಪೋಸ್ಟ್ ಇರಲಿ, ಬಂಗಾರ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಶೇರ್ ಮಾರ್ಕೆಟ್ ಯಾವುದೇ ಎಲ್ಲ ಕೂಡಿ ಒಂದು 50 ಲಕ್ಷ ಬಂಡವಾಳ ಆಗಬೇಕು. ನಾನು ಹೇಳೋದು ಭಾಳ ಕಡಿಮೆ, ಆದರೆ ಈಗಿನ ಕಾಲಕ್ಕೆ 1 ಕೋಟಿ. ಸೊ ಆ ಪ್ರಕಾರ ಮಾಡಿ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸ್ಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಮ ಆಫೀಸಿಗೆ ಬರ್ಬೋದು. ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಸೊ ತುಂಬ ಧನ್ಯವಾದಗಳು. ನಂಬರ್ 9743793831. ಸೊ ದೇರ್ ಆರ್ 2 ನಂಬರ್ಸ್ ಹಿಯರ್. ನನ್ನ ಮಗನೂ ಇದ್ದಾನೆ, ಅವ್ರಿಗೆ 24 ವರ್ಷ. ಸೊ ಇನ್ನೊಂದು ಒಳ್ಳೆಯ ವಿಷಯ ಅಂತಂದರೆ, ಇಂಡಿಯಾದಲ್ಲಿ ನಮ್ಮ ಮಗಿಗೆ ಮೊನ್ನೆ ಮುಂಬೈದಲ್ಲಿ ಅವಾರ್ಡ್ ಮಾಡಿದ್ದಾರೆ. ಹೇಗೆ RBI ಇದ್ದಾರೆ ಅದೇ ಟೈಪ್ ಸೆಬಿ ಅಂತಿದ್ದಾರೆ. ಅಂದರೆ ನಾವು ಕರೆಕ್ಟಾಗಿ ಗೈಡ್ ಮಾಡಿ ಎಲ್ಲರಿಗೂ ದುಡ್ಡು ಉಳಿಸಿದ್ದು, ಆ ಥರ ನಮಗೆ ಫೀಡ್ಬ್ಯಾಕ್ ಬಂದು ನಮಗೆ ಕೂಡ ಅವಾರ್ಡು ಸಿಕ್ಕಿದೆ. ಆ ಪ್ರಕಾರ ನಾವು ಕರೆಕ್ಟಾಗಿ ಗೈಡ್ ಮಾಡ್ತೀವಿ. ಡಾಕ್ಟರ್ ಹೇಗೆ ಗೈಡ್ ಮಾಡ್ತಾರೆ ಅದೇ ಟೈಪ್ ಗೈಡ್ ಮಾಡ್ತೀವಿ. ಸೊ ತುಂಬ ಧನ್ಯವಾದ, ಒಳ್ಳೆಯ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಫ್ರೆಂಡ್ ನಿತಿನ್ ಅಂತಿದ್ದಾರೆ. ಸೊ ಫ್ರಮ್ ICICI ಮ್ಯೂಚುವಲ್ ಫಂಡ್. ಸೊ ಅವರೇ ನಮಗಿದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಫೆಸಿಲಿಟಿ ಮಾಡೋಕ್ಕೆ ಮೇಡಮ್ ಥ್ಯಾಂಕ್ ಯು ಮ್ಯಾಮ್. ಒಂದು ನಿಮಿಷ ಓನ್ ಮನಿ ನಾವು ಹೆಂಗೆ ಸೇವ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಮಂಡಳದ ಪರವಾಗಿ ಒಂದು ಸ್ವಲ್ಪ ಚಿಕ್ಕದೊಂದು ಕಿರುಕಾಣಿಕೆ. ಇವರು ರಾಜೇಶ್ವರಿ ಹೇಳ್ಬೇಕು ಅಂತಂದು ಇವರು ಸುಳ್ಳು ಹೇಳೋದು ತಪ್ಪು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಸುಳ್ಳಿಗೆ ಕ್ಷಮಾಪಣೆಯನ್ನ ಕೇಳುವಂತಹ ಮನಸ್ಥಿತಿಯನ್ನ ಬೆಳೆಸಲಿಲ್ಲ. ಬೈಯೋದು ತಪ್ಪು ಅಂತ ಹೇಳಿ ನಮಗೆಲ್ರಿಗೂ ಗೊತ್ತಿದೆ. ಆದರೆ ಬೈದಾಗ ಹಿಂದೆ ಹೋಗಿ ಅವ್ರ ಮನಸ್ಸು ನೋಯ್ದಿದೆ ಅಂತಲೂ ಗೊತ್ತಿದೆ. ಕ್ಷಮಾಪಣೆಯನ್ನು ಕೇಳೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಇರುವಂಥ ಅಹಂ
ಅದನ್ನು ಕ್ಷಮಾಪಣೆಯನ್ನು ಕೇಳೋಕ್ಕೆ ಬಿಡೋದಿಲ್ಲ ನಮ್ಮನ್ನು. ಆದರೆ ಇಂಥ ಎಷ್ಟೋ ನೋವುಗಳು ಒಂದಕ್ಕೊಂದು ಜಾಸ್ತಿ ಆಗಿ ಲಾಸ್ಟಿಗೆ ನಮ್ಮನ್ನೇ ಒಳಗಡೆಯಿಂದ ಸುಡ್ತಾ ಇದೆ. ನಾವೆನಿಸೋದು ಈ ಸಿಟ್ಟು, ಈ ನೋವು ನಾವು ಅದನ್ನು ಬೇರೆಯವ್ರ ಮೇಲೆ ಹಾಕಬೇಕು ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡಷ್ಟು ಹೊತ್ತು ನಮ್ಮನ್ನು ಸುಡ್ತಾ ಇದೆ. ಆರೋಗ್ಯದಿಂದ ಒಳಗಡೆಯಿಂದ ನಮ್ಮ ಜೀವಕೋಶಗಳನ್ನು ಸುಡ್ತಾ ಇದೆ, ಇಲ್ಲಾಂದರೆ ನಮ್ಮ ಮೆಂಟಲ್ ಪೀಸ್ ಅದನ್ನು ಸುಡ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ದೇನೆ ನಾವು ಕ್ಷಮಾಪಣೆಯನ್ನು ಯಾರ ಹತ್ರನೂ ಕೇಳೋದಿಲ್ಲ. ಮಕ್ಕಳನ್ನ ಎಷ್ಟೋ ಬಾರಿ ಬೈದ್ಬಿಡ್ತೀವಿ, ಅರ್ಥನೇ ಆಗೋದಿಲ್ಲ ನಮಗೆ. ಅದು ಸಹ ಒಂದು ಜೀವ, ಅದಕ್ಕೂ ಮನಸ್ಸಿದೆ, ನೋವಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಯಾವಾಗ ಈ ಅಗ್ನಿಯ ಮುಂದೆ ಕೂತ್ಕೊಂಡು ಬೆಳಿಗ್ಗೆಯಿಂದ ನಾನು ಮಾಡಿದಂತಹ ತಪ್ಪುಗಳನ್ನು ತೋರಿಸಿ ಅಂತ ಹೇಳಿ ಕೇಳ್ತೀರಾ, ಆವಾಗ ಒಂದೊಂದೇ ನಿಮ್ಮ ತಪ್ಪುಗಳು ಕಣ್ಮುಂದೆ ಬರೋಕ್ಕೆ ಶುರುವಾಗುತ್ತೆ. ಅಗ್ನಿ ಮುಂದೆ ಕೂತ್ಕೊಂಡು ಒಂದು ಸಲ ಕ್ಷಮಾಪಣೆಯನ್ನು ಮಾಡೋಕ್ಕೆ ಶುರು ಮಾಡಿ, ಆವಾಗ ನಿಮ್ಮ ಸಂಬಂಧಗಳಲ್ಲಿ ನಿಜವಾಗ್ಲೂ ಒಳ್ಳೆಯತನ ಶುರುವಾಗುತ್ತೆ, ಪಾಸಿಟಿವಿಟಿ ಬರೋಕ್ಕೆ ಶುರುವಾಗುತ್ತೆ, ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ನಮ್ಮ ಒಳಗಡೆ ಬರುತ್ತೆ. ಇದು ಅಗ್ನಿಹೋತ್ರದಿಂದ ಎಲ್ಲರ ಜೀವನದಲ್ಲಿ ಬರ್ತಾ ಇರುವಂತಹ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಅಗ್ನಿಹೋತ್ರ ಅನ್ನುವಂಥದ್ದು ತುಂಬ ಹಳೆಯ ಕಾಲದಿಂದ ಇದ್ದಂತಹ ಪದ್ಧತಿ. ಇದರಲ್ಲಿ ಎಷ್ಟೋ ಬಾರಿ ಹವನಗಳು ಅಂತ ಹೇಳ್ತೀವಿ, ಹವನಗಳನ್ನು ಮಾಡೋಕ್ಕೆ ತುಂಬ ನಮಗೆ ಟೈಮ್ಗಳು ಬೇಕಾಗುತ್ತೆ. ಆದರೆ ಅಗ್ನಿಹೋತ್ರವನ್ನು ಮಾಡೋಕ್ಕೆ ನಮಗೆ ಬೇಕಾಗೋದು ಒಂದು 10 ನಿಮಿಷ ಸಾಕಾಗುತ್ತೆ. ನಮ್ಮ ಇಡೀ ದಿನದಲ್ಲಿ 10 ನಿಮಿಷ ನಮ್ಮ ಹತ್ರ ಟೈಮ್ ಇದ್ದರೆ, ಈ ಅಗ್ನಿಹೋತ್ರ ಅನ್ನುವಂಥದ್ದು ತುಂಬ ಪ್ರಚಲಿತ ಆಗಿದ್ದು ಯಾವಾಗಲಿಂದ ಅಂತಂದರೆ, ಇಲ್ಲಿ ಎಷ್ಟೋ ಜನ ಕೇಳಿರ್ಬೋದು, ಭೋಪಾಲ್ ಗ್ಯಾಸ್ ಟ್ರಾಜಡಿ ಕೇಳಿದ್ದೀರಾ? ಎಸ್. ಆ ಭೋಪಾಲ್ ಗ್ಯಾಸ್ ಟ್ರಾಜಡಿಯಲ್ಲಿ ಏನಾಯಿತು ಅಂದರೆ, ಆ ಇಡೀ ಒಂದು ಗ್ಯಾಸ್ ತಯಾರಿಯಾಗುವಂತಹ ಫ್ಯಾಕ್ಟ್ರಿ ಅದು, ಆ ಫ್ಯಾಕ್ಟ್ರಿಯಲ್ಲಿ ಒಂದು ಅಗ್ನಿ ದುರಂತ ಆಗಿ ಇಡೀ ಫ್ಯಾಕ್ಟ್ರಿನೇ ಸುಟ್ಟೋಯ್ತು. ಆ ಫ್ಯಾಕ್ಟ್ರಿ ಸುಟ್ಟಾಗ ಏನಾಯಿತು ಅಂದರೆ, ಅಲ್ಲಿ ಇದ್ದಂಥ ಎಲ್ಲ ಮನೆಗಳಲ್ಲಿ ಈ ವಿಷ ಅನಿಲ ಹೊರಗಡೆ ಬರೋಕ್ಕೆ ಶುರುವಾಯಿತು. ಆಗ ಒಂದು 10 ಕಿಲೋಮೀಟರ್ವರೆಗೆ ಈ ಒಂದು ಏನು ನಮ್ಮ ಆ ವಿಷ ಅನಿಲ ಹೋಯಿತು. ಅದನ್ನು ಉಸಿರಾಟವಾಗಿ ತೆಗೆದುಕೊಂಡಂಥ ಎಷ್ಟೋ ಫ್ಯಾಮಿಲಿಗಳು ಸತ್ತೋದ್ರು. ಯಾಕೆಂದರೆ ಅದು ಉಸಿರಾಟನೇ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಲ್ಲದೆ ಎಷ್ಟೋ ಜನರಿಗೆ ಅದೇ ಒಂದು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದ್ದಂಥ 2 ಕುಟುಂಬಗಳು, ಒಂದು ಕುಶ್ವ ಇನ್ನೊಂದು ರಾಥೋಡ್ ಅನ್ನುವಂಥ 2 ಫ್ಯಾಮಿಲಿಗಳಿಗೆ ಏನೂ ಆಗಲಿಲ್ಲ. ಯಾಕಪ್ಪ ಈ 2 ಫ್ಯಾಮಿಲಿಗಳಿಗೆ ಏನೂ ಆಗಲಿಲ್ಲ ಅಂತ ಹೇಳಿ ಬೇರೆ ದೇಶದವರು ಬಂದು ರಿಸರ್ಚ್ ಮಾಡಿದ್ರು. ಗೊತ್ತಿದೆ ಅಂತ ಕಾಣಿಸುತ್ತೆ ಮೇಡಮ್ಗೆ. ಹಾಂ, ಆ ರಿಸರ್ಚಲ್ಲಿ ಅವ್ರು ಕಂಡಿದ್ದೇನು ಅಂತಂದರೆ, ತುಂಬ ವರ್ಷಗಳಿಂದ ಆ ಕುಟುಂಬಗಳಲ್ಲಿ ಈ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ರು. ಈ ಅಗ್ನಿಹೋತ್ರ ಅವರು ಅಷ್ಟು ವರ್ಷಗಳಿಂದ ಮಾಡಿದ್ರಿಂದ ಅಲ್ಲಿ ಇದ್ದಂತಹ ಪಾಸಿಟಿವಿಟಿ ಇವರಿಗೆ ಆ ದುರಂತದಿಂದ ತಪ್ಪಿಸ್ತು. ಅಂದರೆ ಈ ಅಗ್ನಿಹೋತ್ರ ಅನ್ನುವಂಥದ್ದು ಇಂತಹ ಎಷ್ಟೋ ದುರಂತಗಳಿಂದ ತಪ್ಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ನಾವು ಬೇರೆ ಬೇರೆ ವಿಷಯಗಳಲ್ಲಿ ಇದನ್ನು ಯಾವಾಗ ಟ್ರೈನಿಂಗ್ ಕೊಡಕ್ಕೆ ಹೋಗಿದ್ವಿ, ಅಲ್ಲೂ ಸಹಿತ ಜನರು ಅವರದ್ದೇ ಆದಂತಹ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳುವಲ್ಲಿ ದುರಂತಗಳಿಂದ ತಪ್ಪಿಸ್ಕೊಂಡಂಥವ್ರು ಒಂದು ಫ್ಯಾಮಿಲಿ ಒಬ್ಬರು ಸಿಕ್ಕರು ನಮಗೆ. ಅದಲ್ಲದೆ ಎಷ್ಟೋ ಜನರಿಗೆ BP ಶುಗರ್ ಇರುವಂಥವ್ರು ಒಂದು 4-5 ವರ್ಷ ಕಂಟಿನ್ಯೂ ಮಾಡಿದರೆ, ಒಂದು 8-10 ವರ್ಷದಿಂದ ಮಾಡ್ತಾ ಇರುವಂಥವ್ರು ಅವರು ಟ್ಯಾಬ್ಲೆಟ್ಸನ್ನು ಬಿಟ್ಟಿದ್ದಾರೆ ಅಂತ ಹೇಳುವಂಥ ನಿದರ್ಶನಗಳು ನಮಗೆ ಸಿಕ್ಕಿದೆ. ಅದು ಅಲ್ಲದೆ ಯಾರೆಲ್ಲ ಇದನ್ನು ತಮ್ಮ ಮನೆಗಳಲ್ಲಿ ಅಥವಾ ಹೊಲಗಳಲ್ಲಿ ಇಲ್ಲ ಅವರ ಆಕಳ ಮನೆಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಅಲ್ಲಿ ಅವರ ಬೆಳೆ ಚೆನ್ನಾಗಿ ಆಗೋಕ್ಕೆ ಶುರುವಾಯಿತು. ಹಣ್ಣುಗಳು ತೋಟಗಳಿದ್ದಂಥಲ್ಲಿ ಆ ತೋಟಗಳಲ್ಲಿ ಹಣ್ಣುಗಳು ಜಾಸ್ತಿ ಬಿಡೋಕ್ಕೆ ಶುರುವಾಯಿತು. ಅದರ ಸೈಜು ಸಹಿತ ದೊಡ್ಡದಾಯಿತು. ಯಾವ ಆಕಳು 15 ದಿನದಿಂದ ಹಿಂಡ್ತಾ ಇರಲಿಲ್ಲ, ಆ ಆಕಳ ಮನೆಯಲ್ಲಿ ಈ ಅಗ್ನಿಹೋತ್ರವನ್ನು ಮಾಡಿದಾಗ 3 ದಿನದಲ್ಲಿ ಹಾಲು ಹಿಂಡಕ್ಕೆ ಶುರು ಮಾಡಿತು. ಇಂತಹ ತುಂಬ ನಿದರ್ಶನಗಳು ನಮಗೆ ಈ ಅಗ್ನಿಹೋತ್ರವನ್ನು ಮಾಡೋಕ್ಕೆ ಶುರು ಮಾಡಿದಾಗಿಂದ ತುಂಬ ಜನ ಹೇಳೋಕ್ಕೆ ಶುರು ಮಾಡಿದರು. ಆದರೆ ನಮಗೆ ಇದನ್ನು ಕಲಿಸ್ಕೊಟ್ಟವರು ನಮ್ಮ ಗುರುಗಳಾದಂತಹ ರೋಹನ್ ಶಿರಿ ಅಂತ ಹೇಳಿ, ಅವರು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಮಂಗಳೂರಿನಲ್ಲಿ ಇದ್ದಂಥ ಅವರು ನಮ್ಮ ಗುರುಗಳು ನಮಗೆ ಇದನ್ನು ಕಲಿಸ್ಕೊಟ್ರು. ಅವರು 12 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮನೆಯಲ್ಲರೂ ಒಟ್ಟಿಗೆ ಸೇರಿಕೊಂಡು 11,000 ಜನರು ಇದನ್ನು ಕೂತ್ಕೊಂಡು ಅಗ್ನಿಹೋತ್ರವನ್ನು ಮಾಡಿದಾಗ ಅಲ್ಲಿ ಇದ್ದಂತಹ ಎನರ್ಜಿಯನ್ನು ನೀವು ವಿಟ್ನೆಸ್ ಮಾಡೋದಕ್ಕೆ ನಿಜವಾಗ್ಲೂ ಎಲ್ರಿಗೂ ಅವಕಾಶ ಇದೆ. ಆದರೆ ಬಳಸೋರು ಮಾತ್ರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು
ಕಿಟ್ಟನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಮಾಡಿದ್ರೇ 1-2 ಕಿಲೋಮೀಟರ್ನಷ್ಟು ರೇಡಿಯಸ್ ಇದರದ್ದು ಪಾಸಿಟಿವಿಟಿ ಹೊರಗಡೆ ಹರಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, 11,000 ಜನ ಒಟ್ಟಿಗೆ ಕೂತ್ಕೊಂಡು ಮಾಡಿದರೆ ಅಲ್ಲಿ ಎಂತಹ ಎನರ್ಜಿ ಬಿಲ್ಡ್ ಆಗಬಹುದು ಅಂತ ಹೇಳಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಯಾರೆಲ್ಲ ಕಿಟ್ಟನ್ನು ತಗೊಳ್ಳಿ ಒಂದು ಇವತ್ತು ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಏನಂದ್ರೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ. ಆಗ ಏನೋ ಕಾರ್ಯಕ್ರಮಗಳಿದ್ರೂ ಇದಕ್ಕೆ ಬರಬೇಕು ಅನ್ನುವಂತಹ ಮನಸ್ಸು ನಿಮಗೆ ಬಂದೇ ಬೇಕಾಗುವಂಥದ್ದು ಒಂದು 10 ಸಾಮಾನುಗಳು. ಮೊದಲನೇದು ಅಗ್ನಿ ಕುಂಡ ಬೇಕು. ಈ ಅಗ್ನಿ ಕುಂಡ ಮತ್ತೆ ಬೇಕಾಗುವಂಥದ್ದು ಈ ಒಂದು ಪ್ಲೇಟು, ಅಕ್ಕಿ ಮತ್ತು ತುಪ್ಪವನ್ನು ಇದರಲ್ಲಿ ಕಲಸಕ್ಕೆ ಅಂತ ಹೇಳಿ ಈ ಪ್ಲೇಟ್ ಬೇಕಾಗುತ್ತೆ. ಮತ್ತು ಸ್ಪೂನ್ ಬೇಕಾಗುತ್ತೆ ನಮಗೆ. ಆಮೇಲೆ ಇದಕ್ಕೆ ಆ್ಯಕ್ಚುಲಿ ಸ್ಟ್ಯಾಂಡ್ ಇರುತ್ತೆ ಕೆಳಗಡೆ. ಈ ಸ್ಟ್ಯಾಂಡು ನಮ್ಮ ಹತ್ರ ಖಾಲಿಯಾಗಿದ್ದರಿಂದ ಈಗ ಸದ್ಯಕ್ಕೆ ಸ್ಟ್ಯಾಂಡ್ ಇಲ್ಲದೇ ಇದ್ರೂ ನಾವು ಇದನ್ನು ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಯಾವಾಗ ಸ್ಟ್ಯಾಂಡ್ ಬರುತ್ತೋ ಆವಾಗ ನಿಮ್ಮ ಲೀಡರ್ಶಿಪ್ಪನ್ನು ಇವರು ಮೇಡಮ್ ತೊಗೊಂಡಿದ್ದಾರೆ. ಇವ್ರ ಹತ್ರ 39 ಸ್ಟ್ಯಾಂಡ್ಗಳನ್ನು ಕೊಟ್ಟು ಕಳಿಸ್ತೀವಿ. ಅದಕ್ಕೆ ಸ್ಟ್ಯಾಂಡ್ ಬರುತ್ತೆ. ಅದನ್ನು ಬಿಟ್ಟು ನಮಗೆ ಬೇಕಾಗುವಂಥದ್ದು ಈ ಒಂದು ಇಕ್ಳ. ಇದು ಯಾಕೆ ಅಂತಂದರೆ ಈ ನಮ್ಮ ಕುಳ್ಳೇನಾದರೂ ಆಚೀಚೆ ಬಿದ್ದರೆ ಅದನ್ನು ಹಿಡಿಯೋದಕ್ಕೆ ಅಂತ ಹೇಳಿ ಈ ಒಂದು ಇದು ಬರುತ್ತೆ. ಇಷ್ಟು ಇದ್ರ ಜೊತೆಗೆ ಸ್ಟ್ಯಾಂಡು ಇಷ್ಟೆಲ್ಲ ಸೇರಿದರೆ ನೀವು ಹೊರಗಡೆ ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ 1,600 ರೂಪಾಯಿಯಿಂದ 2,300 ರೂಪಾಯಿ ತನಕ ಇದರ ರೇಟ್ ಇದೆ. ಇದು ಒಂದು ಸಲ ತೊಗೊಂಡ್ರೆ ಸಾಕು. ಇದನ್ನು ಇಡೀ ಲೈಫ್ ಟೈಮ್ ಯೂಸ್ ಮಾಡ್ಬೋದು ನೀವು. ಇದು ಮಾರಕ್ಕೆ ಬಂದಿಲ್ಲ. ಇದು ಪಾಸಿಟಿವಿಟಿ ಕೊಡುವಾಗ ನಾವು ಇದನ್ನು ಮಾರುವಂತಹ ವಿಷಯ ಇಲ್ಲ ಇಲ್ಲಿ. ಯಾಕೆಂದರೆ ತುಂಬ ಜನ ಸಿಗದೇ ಇರೋರು ನಾವು ನಿಮ್ಮ ಹತ್ರ ದುಡ್ಡನ್ನು ಕೊಡ್ತೀವಿ ಕೊಡಿ ಅಂತ ಹೇಳಿ ಕೇಳಿದಾಗ, ಸರ್ ದುಡ್ಡು ಕೊಟ್ಟೇ ತೊಗೊಳ್ಳೋದಾದರೆ ಮಾರ್ಕೆಟಿಗೆ ಹೋಗಿ ನಮ್ಮ ಹತ್ರ 2 ನಿರೀಕ್ಷೆಗಳಿಗೆ ಒಪ್ಕೊಂಡ್ರೆ ಮಾತ್ರ ಈ ಕಿಟ್ಟನ್ನು ನಾವು ಕೊಡೋದು ಅಂತ ಹೇಳಿ ಅವರಿಗೆ ಹೇಳಿದ್ವಿ. ಆ ಕಾರ್ಯಕ್ರಮದಲ್ಲಿ ಏಪ್ರಿಲ್ 13ನೇ ತಾರೀಕು ಈ ಕಾರ್ಯಕ್ರಮ ಇರೋದು. ಏನಪ್ಪ ಈ ಅಗ್ನಿಹೋತ್ರ ಅಂದರೆ ಏನು ಅದನ್ನೆಲ್ಲ ನಾನು ಮತ್ತೆ ಹೇಳ್ತೀನಿ ನಿಮಗೆ. ಆದರೆ ಫಸ್ಟಿಗೆ ನನಗೆ ಬರುವಾಗ ಆ್ಯಕ್ಚುಲಿ ಮೇಡಮ್ ಹೇಳಿದರು, ಇಲ್ಲಿ ಎಲ್ಲ ಮಹಿಳಾ ಮಂಡಳದವರು ತುಂಬ ಲೀಡರ್ಶಿಪ್ ಇರುವಂಥವ್ರು ಅಂತ ಹೇಳಿದರು. ಅವರು ಆಲ್ರೆಡಿ ಲೀಡರ್ಸ್ ಆಗಿ ತಮ್ಮ ತಮ್ಮ ಒಂದು ಗುಂಪುಗಳಲ್ಲಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೂ ಹೇಳಿದರು. ಆದರೆ ಇಲ್ಲಿ ಬರುವಾಗ ಒಂಚೂರು ನಾವು ಒಂದೇ ಒಂದು ಪ್ರಶ್ನೆ ಕೇಳಿ, ನಮಗೆ ಮಾರ್ಚ್ 9ನೇ ತಾರೀಕಿಗೆ ಯಾವುದಾದ್ರೂ ಈ 39 ಜನ ಇವರನ್ನ ಕರ್ಕೊಂಡು ಬರುವಂತ ಒಂದು ಲೀಡರನ್ನ ಕೊಡಿ ಅಂತ ಕೇಳಿದ್ವಿ. ಆಯ್ತಾ? ಎಲ್ಲ ಕೂತವ್ರು ಲೀಡರ್ಸ್. ಆದ್ರೆ ಈ ಎಲ್ಲ ಲೀಡರ್ಸ್ಗಳಿಗೆ ಮ್ಯಾನೇಜ್ ಮಾಡುವಂತ ಒಂದು ಲೀಡರನ್ನ ಕೇಳಿದ್ವಿ ನಾವು. ಆದ್ರೆ ಯಾವಾಗ ಇದನ್ನ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರ ಹತ್ರ ಕೇಳಕ್ಕೆ ಹೋದ್ವಿ, ಆವಾಗ ನಮಗೆ ಗೊತ್ತಾಯ್ತು ಯಾರೂ ಇಲ್ಲಿ ಲೀಡರ್ಶಿಪ್ ಅನ್ನ ತಗೊಳ್ಳಕ್ಕೆ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದ್ದಾಗ ನಮ್ಗೆ ಮುಂದೆ ಏನು ಇನ್ನು ನಾವು ಕಾರ್ಯಕ್ರಮ ಮಾಡಕ್ಕಿದ್ದೀವಿ, ಅಲ್ಲಿ ಆಕ್ಚುಲಿ ಲೀಡರ್ಸ್ಗಳೇ ಉಳಿದವರನ್ನ ಮುಂದೆ ಕರ್ಕೊಂಡು ಬಂದು ಆ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೆಲ್ಪ್ ಮಾಡುವಂಥದ್ದು. ಇವಾಗ ಫಸ್ಟಿಗೆ ಲೀಡರನ್ನ ಚೂಸ್ ಮಾಡಿ ನಿಮ್ಮ ಒಳಗಡೆ ಇದ್ದಂಥವ್ರನ್ನ, ಆವಾಗ ಮುಂದೆ ಆ ಲೀಡರು ನಮ್ಮ ಮಾರ್ಚ್ 9ನೇ ತಾರೀಕು ಆಗುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕೆಂದ್ರೆ ಏಪ್ರಿಲ್ 13ನೇ ತಾರೀಕು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಚಿಕ್ಕ ಪುಟ್ಟ ಕಾರ್ಯಕ್ರಮ ಅಲ್ಲ. ಇಲ್ಲಿ 11,000 ಜನ ಒಟ್ಟಿಗೆ ಕೂತ್ಕೊಂಡು ಅಗ್ನಿಹೋತ್ರವನ್ನ ಮಾಡುವಂತಹ ಕಾರ್ಯಕ್ರಮ. ಇಲ್ಲಿ ಅಗ್ನಿ ಇದೆ, ಅದಕ್ಕೆ ಸೇಫ್ಟಿನೂ ಇರುತ್ತೆ. ಅದರ ಜೊತೆಗೆ ತುಂಬಾ ಜನ, ನಾವು 11,000 ಜನ ಅಗ್ನಿಹೋತ್ರಿಗಳು ಅಲ್ಲಿರ್ತಾರೆ. ಆದರೆ ಅರ್ಥ ಮಾಡ್ಕೊಳ್ಳಿ, ಆ ಅಗ್ನಿಹೋತ್ರಿಗಳ ಜೊತೆಯಲ್ಲಿ ಬರುವಂತ ಒಂದು ಫ್ಯಾಮಿಲಿಯಲ್ಲಿ ಒಂದು ಅಗ್ನಿಹೋತ್ರಿಯ ಜೊತೆಗೆ ಇನ್ನು ಒಂದು ವ್ಯಕ್ತಿ ಅಂದ್ರೂ 20,000 ಜನ ಆಗುತ್ತೆ. ಅಷ್ಟು ಮೀರ್ಕೊಂಡು ತುಂಬಾ ಜನರಿಗೆ ಇದರಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಂಡಾಗ ಒಂದು ಫ್ಯಾಮಿಲಿಯಿಂದ 3-4 ಜನ ಬರಬಹುದು ಅನ್ನುವಂಥ ನಿರೀಕ್ಷೆ ನಮಗೆ ಇದೆ. ಯಾಕೆಂದ್ರೆ ಅಷ್ಟು ವೇವ್ಸ್ ಇದರದ್ದು ಕ್ರಿಯೇಟ್ ಆಗಿದೆ. ಆಲ್ರೆಡಿ
ಇಡೀ ಕರ್ನಾಟಕದಲ್ಲಿಯೇ ಕ್ರಿಯೇಟ್ ಆಗಿದೆ. ಅದಕ್ಕೆ ಇದನ್ನ ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟ್ರಾಕ್ಯುಲರ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇವಾಗ ಅರ್ಥ ಮಾಡ್ಕೊಳ್ಳಿ, 40,000 ಜನ ಅಲ್ಲಿ ಒಂದು ಕಡೆ ಸೇರ್ತಾರೆ ಅಂತಂದರೆ ಆವಾಗ ನಿಮ್ಮ 39 ಜನರಲ್ಲಿ ಯಾರೋ ಒಬ್ಬರು ಆಚೀಚೆ ಆದಾಗ ಅವ್ರು ಎಲ್ಲಿದ್ದಾರೆ ಅವರನ್ನು ಹುಡುಕಿಕೊಂಡು ಒಂದೇ ಕಡೆಗೆ ಕೂರಿಸೋಕ್ಕೆ ಅಟ್ಲೀಸ್ಟ್ ಒಂದು ಲೀಡರ್, ನೀವೆಲ್ಲರೂ ಇಷ್ಟು ಜನ ಕೂತವರಲ್ಲಿ ಒಂದು ಲೀಡರ್ ಬೇಕು ನಮಗೆ ಅಂತಂದರೆ ಒಂದು ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತೆ. ಯಾವಾಗ ನಾವು ನಮ್ಮನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ ಅಥವಾ ಬೇರೆ ಒಂದು ಜೀವನಕ್ಕೆ ಅಂಟ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ, ನಮ್ಮ ಜೀವನ ಶೈಲಿಯನ್ನು ನಮ್ಮನ್ನು ಬಿಟ್ಟು ಬೇರೆಯವರ ಬಗ್ಗೆ ತುಂಬ ಕಾಳಜಿಯನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಫಸ್ಟಿಗೆ ಬರೋದು ಆರೋಗ್ಯ ಸಮಸ್ಯೆಗಳು. ಅದರ ಜೊತೆಗೆ ಬರುವಂಥದ್ದು ನಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು. ನಾವೆಲ್ಲರೂ ಒಳ್ಳೆಯ ಒಂದು ಫ್ಯಾಮಿಲಿಯಲ್ಲಿ ಬೆಳೀತಾ ಇದ್ದಂಥವ್ರು, ಬೆಳೆದು ಬಂದಂಥವ್ರು, ಆಲ್ರೆಡಿ ಒಳ್ಳೆಯ ಫ್ಯಾಮಿಲಿಯಲ್ಲಿ ಇದ್ದಂಥವ್ರು, ಆದ್ರೂ ನಮ್ಮ ಮನಸ್ಸುಗಳಲ್ಲಿ ತುಂಬ ನೋವುಗಳಿದೆ. ಕರೆಕ್ಟ್ ಅಲ್ವಾ? ಆ ನೋವುಗಳಿಗೆ ಸ್ಪಂದನೆ ಮಾಡುವಂಥ ಇನ್ನೊಂದು ಮನಸ್ಸು ಮನೆಯಲ್ಲಿ ಇದ್ರೂ ಅದನ್ನ ನೋಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಅದಕ್ಕೆ ನಮ್ಮಲ್ಲೇ ಇರುವಂಥ ಸಮಸ್ಯೆಗಳಿಗೆ ನಮ್ಮಲ್ಲೇ ಅದಕ್ಕೆ ಸೊಲ್ಯೂಷನ್ ಇದೆ. ಈ